ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು. ಅವರನ್ನು ಚೆನ್ನಾಗಿ ಬೆಳೆಸೋಣ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಮಗುವು ಅಪರೂಪವೇ. ಹುಟ್ಟಿದ ಮೇಲೆ ಆ ಮಗುವಿಗೆ ಎಲ್ಲವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ. ಅದರ ಆಟ ಪಾಠ ನಗು ಎಲ್ಲವೂ ಮುದ್ದು ಬರಿಸುವಂತಿರುತ್ತದೆ. ಮಗು ಎಲ್ಲರಿಗೂ ಕೂಡ ಮುದ್ದಿನ ಮಗು. 6 ತಿಂಗಳಾದ ನಂತರ ಕುಳಿತುಕೊಳ್ಳುವುದು, ವರ್ಷದ ನಂತರ ಮುದ್ದು ಮುದ್ದು ಮಾತು, ಏಳುತ್ತಾ ಬೀಳುತ್ತಾ ನಡೆಯುವುದು ಹೆತ್ತವರಿಗಷ್ಟೇ ಅಲ್ಲ, ನೋಡುವವರಿಗೂ ಸಂತಸವೇ. ಪ್ರತಿಯೊಂದು ಮಗುವು ತನ್ನದೇ ಆದ ಪ್ರತ್ಯೇಕ ಶೈಲಿಯಲ್ಲಿ ಬೆಳೆಯುತ್ತದೆ. ಮಕ್ಕಳು ಒಳ್ಳೆಯ ಗುರುಗಳು. ಅವರ ಪ್ರಪಂಚ ಪ್ರತಿಯೊಂದು ಕ್ಷಣವೂ ವಿಶೇಷತೆಯಿಂದ ಕೂಡಿರುತ್ತದೆ. ಮಗುವಿನ ಸುತ್ತ ಇರುವ ಸಾಮಾಜಿಕ ಪರಿಸ್ಥಿತಿಗಳು ಅದರ ಬೆಳವಣಿಗೆಯಲ್ಲಿ ತೀವ್ರ ಪ್ರಭಾವವನ್ನು ತೋರಿಸುತ್ತವೆ. ಕೆಲವು ಜನರು ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಚೆನ್ನಾಗಿ ಬೆರೆಯುತ್ತಾರೆ. ಮಕ್ಕಳು ಇಂತಹವರ ನಡುವೆ ಆಟ ಪಾಠಗಳನ್ನಾಡಿಕೊಂಡು ಇತರ ಮಕ್ಕಳಿದ್ದರೆ ಅವುಗಳೊಂದಿಗೂ ಸೇರಿ ಬೆಳೆಯುತ್ತಾರೆ. ಬೊಂಬೆಗಳೆಂದರೆ ಮಕ್ಕಳಿಗೆ ಬಹಳ ಪ್ರೀತಿ. ಒಂದು ಪಾತ್ರೆ, ಒಂದು ಲೋಟ, ಒಂದು ಪುಸ್ತಕ, ಒಂದು ಡಬ್ಬ, ಒಂದು ಗಿಡ, ಯಾವುದನ್ನು ನೋಡಿದರೂ ಮಗುವಿಗೆ ಕುತೂಹಲ, ಸಂತಸ, ಆಸೆಯ ಕಂಗಳಿಂದ ನೋಡುತ್ತದೆ. ಅದನ್ನು ಮುಟ್ಟಲು ಪ್ರಯತ್ನಿಸುತ್ತದೆ. ಈ ಉತ್ಸಾಹವೇ ಮಗುವಿನ ಒಳಗಿರುವ ಅಂತರಂಗದ ಆಸಕ್ತಿಯನ್ನು ಕೆರಳಿಸುತ್ತದೆ. ಆದರೆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಈ ಸಾಮಾಜಿಕ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅವುಗಳಿಂದ ತಮ್ಮ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತಾರೆ. ಮನುಷ್ಯ ತನ್ನಲ್ಲಿಯ ಶಿಶುವಿನೊಂದಿಗೆ ಮತ್ತೆ ಸಂಬಂಧ ಏರ್ಪಡಿಸಿಕೊಳ್ಳಬೇಕು. ಮಗುವಿನ ಹಾಗೆಯೇ ಇದ್ದು ಕಾರ್ಯ ಸಾಧಕನಾಗಿ ಬದಲಾಗುವುದೇ ನಿಜವಾದ ಸವಾಲು. ಪ್ರತಿಯೊಬ್ಬರಲ್ಲೂ ಒಂದು ಮಗುವಿನ ಮನಸ್ತತ್ವ ಅಂತರ್ಗತವಾಗಿ ಇದ್ದೇ ಇರುತ್ತದೆ. ಕುಟುಂಬ ಎನ್ನುವುದು ಮಗುವಿನ ಜೀವನದ ಕೇಂದ್ರ ಬಿಂದು. ಬಹಳಷ್ಟು ಸಂದರ್ಭದಲ್ಲಿ ತಂದೆ ತಾಯಿ ತಮ್ಮ ಮಕ್ಕಳೊಂದಿಗೆ ಎಷ್ಟು ಸಮಯ ಕಳೆದರು ಎನ್ನುವುದಕ್ಕಿಂತ ಯಾವ ರೀತಿಯಾಗಿ ಸಮಯ ಕಳೆದರು ಎಂಬುದೇ ಮುಖ್ಯವಾಗುತ್ತದೆ. ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಮಕ್ಕಳ ಜೀವನದ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸುತ್ತದೆ. ಮಕ್ಕಳಿಗೆ ಬಹಳ ಆಸೆ. ಅವರಿಗೆ ಸಂತೋಷವೂ ಆಗುತ್ತದೆ, ಕೋಪವೂ ಬರುತ್ತದೆ. ಇವುಗಳ ಮೇಲೆಯೂ ಮಗುವಿನ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ಸ್ವಲ್ಪ ಬೆಳೆದ ಮೇಲೆ ನನ್ನದು ಎಂಬ ಜಿಜ್ಞಾಸೆ ಮೊದಲಾಗುತ್ತದೆ ಮತ್ತು ಅತಿ ಆಸೆಯೂ ಇರುತ್ತದೆ. ಮಗುವಿನ ಕೈಯಲ್ಲಿರುವ ಏನನ್ನಾದರೂ ಕಿತ್ತುಕೊಂಡರೂ ಅತ್ತು ಕರೆದು ರಂಪ ಮಾಡುತ್ತದೆ. ಗಂಟೆಗಟ್ಟಲೆ ಬೇಕಾದರೂ ಬೊಂಬೆಗಳ ಜೊತೆ ಮಕ್ಕಳು ಆಟವಾಡುತ್ತವೆ. ನಂತರ ಅವನ್ನು ಅಲ್ಲಿಯೇ ಬಿಸಾಡಿ ಹೊರಟು ಹೋಗುತ್ತವೆ. ಅವನ್ನು ತಾವು ತೆಗೆದುಕೊಂಡು ಹೋಗಬೇಕೆಂಬ ಆಸೆ ಇರುವುದಿಲ್ಲ. ಮಕ್ಕಳ ಮನಸ್ಸು ಸುಂದರವಾದದ್ದು, ಸ್ವಚ್ಛವಾದದ್ದು. ಇನ್ನು ಮಗು ಒಂದು ಆಟದ ವಸ್ತು ಅಲ್ಲ, ಅದನ್ನು ತೆಗೆದುಕೊಂಡು ಹೋಗಲು. ಈ ಮಗು ನನ್ನದು ಎಂದುಕೊಳ್ಳುವುದು ಮನುಷ್ಯನ ಅಜ್ಞಾನವೇ. ಅದನ್ನು ಹಿಡಿದಿಟ್ಟುಕೊಳ್ಳ ಮುಷ್ಟಿ ಬಿಗಿ ಹಿಡಿದರೆ ಜಾರಿಕೊಂಡು ಹೋಗಿಬಿಡಬಹುದು. ಮಗುವಿನ ಬೆಳವಣಿಗೆಯನ್ನು ಗಮನಿಸುತ್ತಿದ್ದರೆ ನಮಗೆ ಎಷ್ಟೋ ಸತ್ಯಗಳು ಗೋಚರವಾಗುತ್ತದೆ. ತಂದೆ ತಾಯಿಗಳು ಮಕ್ಕಳನ್ನು ಹೇರಬಲ್ಲರು, ಅವರನ್ನು ಓಡಿಸಬಲ್ಲರು, ಆದರೆ ಅವನ ಭವಿಷ್ಯತ್ವವನ್ನು ಮಾತ್ರ ಕೊಡಲಾರರು. ಹಾಗಾಗಿ ಹಿರಿಯರು ತಮ್ಮ ಅನಿಸಿಕೆಗಳನ್ನು ಅವರ ಮೇಲೆ ಹೇರಬಾರದು. ತಿಳಿಯದ್ದನ್ನು ತಿಳಿದುಕೊಳ್ಳುವ ಅವರ ಅನ್ವೇಷಣಾ ಬುದ್ಧಿಗೆ ಅಡ್ಡ ಬರಬಾರದು. ಹಿರಿಯರು ನೆನ್ನೆಗೆ ಸೇರಿದವರಾದರೆ ಮಕ್ಕಳು ನಾಳೆಗೆ ಸೇರಿದವರು. ನಾಳಿನ ನಾಗರಿಕರು ಶಿಥಿಲವಾದ ಪರಂಪರೆಗಳನ್ನು ಅವರ ಮೇಲೆ ಹೇರಬಾರದು. ಅದೇ ನಾವು ಮಗುವಿಗೆ ಮಾಡುವ ದೊಡ್ಡ ಸಹಾಯ. ಪ್ರತಿಯೊಂದು ಮಗು ಭಿನ್ನವಾದ ಒಂದು ಪುಷ್ಪದಂತೆ. ಎಲ್ಲವೂ ಸೇರಿದಾಗ ಪ್ರಪಂಚವೇ ಒಂದು ನಂದನವನದಂತೆ. ಧನ್ಯವಾದಗಳು.